ಹಾಯ್ ಫ್ರೆಂಡ್ಸ್, ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ. ಮನೆಯಲ್ಲಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿರ್ತಾರೆ, ಎಲ್ಲರೂ ಕೋಪ ಮಾಡ್ಕೊಂಡಿರ್ತಾರೆ. ಶಾಂತಿ ಕೋಪ ಮಾಡ್ಕೊಂಡ್ಬಿಟ್ಟು ಮೀನಾ ಮತ್ತೆ ಸೂರ್ಯನ ಮೇಲೆ ಕೂಗಾಡ್ತಿರ್ತಾಳೆ. ಇವಾಗ ಸಮಾಧಾನ ಆಯ್ತಾ ನಿಮ್ಗೆ? ಇದ್ದಿದ್ದು ನನಗೆ ಒಬ್ಳು ಫ್ರೆಂಡು, ಅವಳ ಫ್ರೆಂಡ್ಶಿಪ್ ಹಾಳಾಯ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಇದ್ದರು ಅಂತ ಜೋರ್ ಮಾಡ್ಬಿಟ್ಟು ಬೆಳ್ತರೋಗು ಸೂರ್ಯ, ನಾನು ಇವಳಿಗೆ ಹೊಡೆದ್ಬಿಡ್ತೀನಿ ಇವತ್ತು ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಇದ್ದಳು, ಮಾವ ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ರೆ, ಅತ್ತೆದೇನು ತಪ್ಪಿಲ್ಲ, ಇದನ್ನೆಲ್ಲ ಹೇಳಿದ್ದು ಕಸ್ತೂರಿ ಆಂಟಿ ತಾನೆ. ಮೀನಾ ಅವರೇ, ನೀವೇನಾದ್ರೂ ದುಡ್ಡು ತಗೊಂಡಿದ್ರೆ ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಇದ್ದರು ಕೋಪ ಮಾಡ್ಕೊಂಡ್ಬಿಟ್ಟು, ಏನಮ್ಮ ಈಗ ಮಾತಾಡ್ತಿದ್ಯಾ? ಅದ್ಬಸ್ತಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗದೆ ಇರೋ ಗಂಡ, ಏಳಕ್ಕೆಲ್ಲ ತಾಳಕ್ಕೆ ಕುಣಿಯುವಂತಹ ಅತ್ತೆ ಸಿಕ್ಬಿಟ್ಟಿದ್ದಾರೆ, ನಿಂದು ಹೆಚ್ಚಾಯ್ತು. ಸಂಸಾರಸ್ಥರ ಮನೇಲಿ ಸಂಸಾರ ಮಾಡ್ಕೊಂಡು ಖುಷಿಯಾಗಿ ಇರ್ಬೇಕು ಅಂತದ ಈಗ ಮಾತಾಡ್ತೀಯಲ್ಲ ನೀನು. ನಿನ್ನಂತ 100 ರೋಹಿಣಿನ ತಂದು ತೂಕಕ್ಕೆ ಹಾಕಿದ್ರು ಮೀನುನ್ಗೆ ಸ್ವಲ್ಪನೂ ಸಮ ಆಗೋದಿಲ್ಲ ನೀನು. ಮೀನಾ, ನೀನ್ ಯಾಕಮ್ಮ ಎದ್ರಕೊಂತೀಯ ಅಂತ ಅಂತಾಳೆ. ಅದಕ್ಕೆ ಶಾಂತಿ ಇದ್ದರು, ನಿಮ್ ಕಣ್ಣಿಗೆ ಒಬ್ರಿಗೆ ಅಷ್ಟೇ ಅವಳು ಚೆನ್ನಾಗಿ ಕಾಣೋದು, ಸರಿ ಕಾಣೋದು ಅಂತ ಹೇಳ್ತಾರೆ. ಅದಕ್ಕೆ ನಮ್ ಕಣ್ಣಿಗೆ ಒಬ್ಳಿಗೆ ಅಷ್ಟೇ ಅಲ್ಲ, ಎಲ್ಲಾರ ಕಣ್ಣಿಗೂ ಅವಳು ಸಮಾನೇ ಕಾಣೋದು, ಅವಳು ಸರಿನೇ ಕಾಣೋದು ಅಂತ ಹೇಳ್ತಾನೆ. ಸೂರ್ಯ, ನೀನ್ ಮೀನನ್ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ರಂಗನಾಥ್ ರೋಹಿಣಿನ 2ನೇ ಶಾಂತಿ, ಕಂಗ್ರ್ಯಾಚುಲೇಷನ್ 100 ಡೇಸು, ಹೋಗಿ ಅಂತ ಬೈತಾನೆ. ಇಲ್ಲಿ ಮೀನಾ ಅಳ್ತಿರ್ತಾಳೆ. ಸೂರ್ಯ ಹೇಳ್ತಾನೆ, ಸಮಾಧಾನ ಮಾಡ್ಕೊ ಅಂತ. ಹುಟ್ಬಾರ್ದು ಬಡವ ಮನೇಲಿ ಯಾವುದೇ ಕಾರಣಕ್ಕೂ ಹುಟ್ಬಾರ್ದು. ಕಷ್ಟಪಟ್ಟು ಬದುಕ್ಬೇಕು ಅಂತ ಕೇಳಿದ್ದೆ, ಆದ್ರೆ ಬದುಕೋದಿಕ್ಕೆ ಕಷ್ಟಪಡ್ಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ. ಹುಟ್ಬಾರ್ದು ಬಡವ್ರ ಮನೇಲಿ ಅಂತ ಅಳ್ತಿರ್ತಾಳೆ. ಬೆನ್ ಮೇಲೆ ಎಂತ ಬರನಾದ್ರೂ ಇಟ್ಕೊಂಡು ಓಡಾಡ್ಬೋದು, ಆದ್ರೆ ಕಳ್ಳಿ ಸುಳ್ಳಿ ಅನ್ನೋ ಪಟ್ಟನ ಇಟ್ಕೊಂಡು ಓಡಾಡೋದಿಕ್ಕೆ ಆಗೋದಿಲ್ಲ, ಅದು ತುಂಬಾನೇ ಭಾರ ಆಗುತ್ತೆ ಅಂತ ಅಳ್ತಿರ್ತಾಳೆ. ನಾನು ಎಷ್ಟೋ ಅಂಗಡಿಗಳಿಗೆ ಹೂ ಕೊಡೋದಿಕ್ಕೆ ಹೋಗ್ತಿದ್ದೆ. ಅವರೆಲ್ಲರೂ ಬಾಮಿನ ನೀನೇ ಅಲಂಕಾರ ಮಾಡು, ನೀನೇ ಗಲ್ಲ ಪೆಟ್ಕೆ ಪೂಜು ಅಂತ ಎಲ್ಲ ನನಗೆ ಹೇಳ್ತಿದ್ರು, ನೀನೇ ಬೀರ್ ಪೂಜು ಅಂತ ಹೇಳ್ತಿದ್ರು. ಮುಂದೆ ಈ ತರದೊಂದು ದಿನ ನೆನೆಸ್ಕೊಂಡು ಇದೇ ತರದ ಅಪವಾದನೆ ಇದೆ ಅಂತ ಗೊತ್ತಾದ್ರೆ ಯಾರಾದ್ರೂ ನನ್ನನ್ನ ಸೇರಿಸ್ತಾರಾ ಅಂತ ಅಳ್ತಿರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿನ್ ಮೇಲೆ ಆಪಾದನೆ ಮಾಡಿರೋದು ಸಕ್ಕರೆ ಒಂದೇ, ಇನ್ಯಾರು ಮಾತಾಡಿಲ್ಲ ಅಲ್ವಾ ಅಂತ. ಮನೆಯವರು ಮಾತಾಡಿದ್ರಲ್ಲ, ಅದನ್ನೆಲ್ಲ ಸುಳ್ಳು ಅಂತ ಹೇಳಿದ್ರಲ್ಲ ಅಂತ ಅವನು ಹೇಳ್ತಾನೆ. ಕಸ್ತೂರಿ ಆಂಟಿ ನಿನ್ ಮೇಲೆ ಆಪಾದನೆ ಮಾಡಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅವರೇ ಅಲ್ವಾ ಆಪಾದನೆ ಮಾಡಿದ್ದು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಇಲ್ಲ, ಇದೆಲ್ಲ ಸಕ್ಕರೆದೇ ಪ್ಲಾನು, ಅವ್ರು ಆ ತರದವ್ರಲ್ಲ. ಆ ತರ ಅವ್ರಿಗೇನಾದ್ರು ಅನ್ಸಿದ್ರೆ ನಿನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಕೇಳೋರು, ಇದನ್ನೆಲ್ಲ ಸಕ್ಕರೆನೆ ಮಾಡಿರೋದು ಅಂತ ಅವನು ಹೇಳ್ತಾನೆ. ಈ ಸಕ್ಕರೆಗೆ ನಾವು ಈ ಮನೇಲಿ ಇರೋದು ಇಷ್ಟ ಇಲ್ಲ, ಅದಕ್ಕೆ ಈ ತರ ಡೈಲಿ ಒಂದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇನ್ನು ನಾನು ಎಷ್ಟು ಅಂತ ತಡ್ಕೊಂಡ್ಲಿ, ಬೈಸ್ಕೊಂತೀನಿ, ಅವ್ರೇನಾದ್ರು ಅಂತಾರ ಅನ್ನಿಸ್ಕೊಂತೀನಿ, ಅವ್ರಿಗೇನಾದ್ರೂ ಸೇವೆ ಮಾಡ್ಬೇಕು ಅಂದ್ರೆ ಮಾಡ್ತೀನಿ, ಆದ್ರೆ ಈ ತರದ ಆಪಾದನೆನ ನನಗೆ ತಡ್ಕೊಳೋದಿಕ್ ಆಗಲ್ಲ ಅಂತ ಮೀನಾ ಹೇಳ್ತಾಳೆ. ಇದನ್ನ ಹೆಂಗ್ ಸರಿ ಮಾಡ್ಬೇಕು ಅಂತ ನನಗೆ ಗೊತ್ತು, ನಾನು ಸರಿ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ತೀರಾ ಅಂತ ಮೀನಾ ಕೇಳ್ತಾಳೆ. ಕಸ್ತೂರಿ ಆಂಟಿ ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ಪೊಲೀಸರೇ ಬಂದು ಇದನ್ನೆಲ್ಲ ಸರಿ ಮಾಡ್ತಾರೆ ಅಂತ ಹೇಳ್ತಾನೆ. ಪೊಲೀಸು ಕೇಸು ಅಂತ ಹೋದ್ರೆ 2 ಮನೆ ಮರ್ಯಾದಿನ ಬೀದಿಗೆ ಬರುತ್ತೆ ಅಂತ ಮೀನಾ ಹೇಳ್ತಾಳೆ. ನಾವು ಕಂಪ್ಲೇಂಟ್ ಕೊಡದೇ ಇದ್ರೆ ನಿಮ್ಮನೆ ಮರ್ಯಾದೆ ಬೀದಿಗೆ ಬರುತ್ತೆ, ಸಕ್ಕರೆ ಯಾರ ಮಾತು ಕೇಳೋದಿಲ್ಲ, ನಿಮ್ಮ ಮನೆತನನ ಬೈಯೋದಿಕ್ಕೆ ಕಾರಣ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾಳೆ ಅಂತ ಹೇಳ್ತಾನೆ. ನಿನ್ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನೀನ್ ತವ್ರ ಮನೆಗೆ ಹೋಗು ಅಂತ ಮೀನುಂಗೆ ಹೇಳ್ತಾನೆ. ಇಲ್ಲ ರೀ, ಮೊನ್ನೆ ತಾನೆ ನನ್ನ ತಮ್ಮ ಮೇಲೆ ಕಳ್ಳನ ಆಪಾದನೆ ಬಂದಿದೆ, ಈಗ ಮತ್ ನನ್ ಮೇಲೆ ಅಂತಂದ್ರೆ ಅವ್ರು ಬೇಜಾರ್ ಮಾಡ್ಕೊಂತಾರೆ ನಮ್ಮಮ್ಮ, ಇಲ್ಲ ಹೋಗಲ್ಲ ಅಂತ ಹೇಳ್ತಾಳೆ. ನಾನು ಇಲ್ಲಿಂದ ಹೋದೆ ತಪ್ಪಿಸ್ತಸ್ತು ಸಿಗಾಕೊಂಡು ಅವಮಾನ ತಡೆಯಕ್ಕಾಗ್ಲೇ ಹೋಗ್ತಿದ್ದಾಳೆ ಅಂತ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಸೂರ್ಯ ಕಸ್ತೂರಿ ಆಂಟಿ ಮನೆಗ್ ಬರ್ತಾನೆ. ಅಲ್ಲ ಆಂಟಿ, ಮೀನಾ ನಿಮ್ಮನ್ನ ಅಮ್ಮ ಅನ್ನೋಗ್ ನೋಡ್ತಾಳೆ, ಅಂತದ ಅವಳನ್ನ ಕಳ್ಳಿ ಅಂತ ಕರೆದ್ರಲ್ಲ, ಇದ್ ಸರಿನಾ ಅಂತ ಕೇಳ್ತಾನೆ. ಮೀನಾ ಏನು ಅಂತ ನಿಮ್ಗೂ ಗೊತ್ತಲ್ವಾ, ತಂದಲ್ದೇ ಇರೋ ವಸ್ತುನ ಅವಳು ಮುಟ್ಟೋದೇ ಇಲ್ಲ, ಅಂತದ್ರಲ್ಲಿ ಅವಳನ್ನ ಕಳ್ಳಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾನೆ. ಅದ್ರಲ್ಲೂ ನಿಮ್ ದುಡ್ಡ ಅವಳು ಹೇಗ್ ಕದಿತಾಳೆ ಆಂಟಿ ಅಂತ ಕೇಳ್ತಾನೆ. ನಮ್ ತಾಯಿಗೆ ಅವಳನ್ನ ಕಂಡ್ರೆ ಆಗೋದಿಲ್ಲ, ಆದ್ರೆ ನಿಮ್ಗೂ ಹಾಗೇನಾ ಅಂತ ಕೇಳ್ತಾನೆ. ಕ್ಷಮ್ಸಪ್ಪ ಸೂರ್ಯ, ನಾನ್ ಮೀನಾನ ಕಳ್ಳಿ ಅಂತ ಯಾವಾಗ ಹೇಳ್ದೆ ಅಂತ ಕೇಳ್ತಾಳೆ. ಮೀನಾ ಆ ರೀತಿ ಅಲ್ಲ, ಅವಳ ಮೇಲೆ ಆರೋಪ ಹೊರಿಸ್ಬೇಡ ಅಂತ ನಾನು ಕೇಳ್ದೆ, ಆದ್ರೆ ಅವಳು ಕೇಳಲೇ ಇಲ್ಲ ನನ್ ಮಾತಾ ಅಂತ ಹೇಳ್ತಾಳೆ. ಸೂರ್ಯ ಪೊಲೀಸ್ರಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ತೆಗಿಯಕ್ ಹೋಗ್ತಾನೆ. ಅದಕ್ಕೆ ಕಸ್ತೂರಿ ಇದ್ದಳು, ಬೇಡಪ್ಪ ಸೂರ್ಯ, ಆ ದುಡ್ಡು ನಂದಲ್ಲ ನಿಮ್ಮ ಅಮ್ಮಂದೆ ಅಂತ ಹೇಳ್ತಾಳೆ. ಸಕ್ಕರೆದ ಅವ್ರ ಹತ್ರ ಅಷ್ಟೊಂದು ದುಡ್ಡು ಹೇಗ್ ಬಂತು ಅಂತ ಸೂರ್ಯ ಕೇಳ್ತಾನೆ. ಅದು ನನಗ್ ಗೊತ್ತಿಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಅದು ನಿಮಗ್ ಗೊತ್ತು, ಆದ್ರೆ ನನಗೆ ಹೇಳ್ತಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಅದು ಬ್ಲ್ಯಾಕ್ ಮನಿ ಅಂತ ಏನೋ ಅಂತಾನೆ. ಅಲ್ಲಿ ಮೀನಾ, ನಾವು ಒಬ್ಳನ್ನೇ ಬಿಟ್ಟು ಬಂದಿದ್ದೀನಿ, ಅವಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ, ಮತ್ತ ಆ ಪಾಪ ಎಲ್ಲ ನಿಮ್ಮೇಲೆ ಸುತ್ಕೊಂಡ್ಬಿಡುತ್ತೆ, ಹೇಳಿ ಆಂಟಿ ಅಂತ ಕೇಳ್ತಾನೆ. ಹೌದಪ್ಪ, ಅದು ಮೀನಾ ತಮ್ಮನ್ ಮೇಲಿರೋ ಕೇಸ್ನ ವಾಪಸ್ ತಗೊಳೋದಿಕ್ಕೆ ಲಾಯರ್ ಕೊಟ್ಟ ದುಡ್ಡದು ಅಂತ ಹೇಳ್ತಾಳೆ.
ನಾವ್ ಕೊಟ್ಟಿದ್ದ ದುಡ್ಡನ್ನ ನಾವೇ ಕದಿತೀವ ಅಂತ ಸೂರ್ಯ ಕೇಳ್ತಾನೆ. ಹೌದಪ್ಪ, ನಾನು ಒಂದೇ ಒಂದ್ ಮಿಸ್ ಕಾಲ್ ಕೊಟ್ಟೆ ಅಷ್ಟೇ, ಆಮೇಲೆ ಎಲ್ಲ ಅವಳೇ ಮಾತಾಡ್ಬಿಟ್ಲು ಅಂತ ಹೇಳ್ತಾಳೆ. ನಾನು ಗಂಡ ಮಗ ಸೊಸೆ ಎಲ್ರೂ ದೂರ ಮಾಡ್ಕೊಂಡಿದ್ದೀನಿ, ಇವಾಗ ಅವಳನ್ನು ದೂರ ಮಾಡ್ಕೊಳೋದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಮನೆಯಲ್ಲಿ ಎಲ್ರು ನಿಂತ್ಕೊಂಡ್ ಕಾಯ್ದಿರ್ತಾರೆ. ಅಲ್ಲಿಗೆ ಸೂರ್ಯ ಬರ್ತಾನೆ. ಯಾಕೋ ಹೀಗಿದ್ಯಾ ಅಂತ ಅವ್ರ ಅಪ್ಪ ಕೇಳ್ತಾನೆ. ಅದಕ್ಕೆ ಸಕ್ರೆನ್ ಕರಿಯಪ್ಪ, ಮಾತಾಡ್ಬೇಕು ನಾನು ಅಂತ ಹೇಳ್ತಾನೆ. ಶಾಂತಿ ಬರ್ತಾಳೆ. ಇವನ್ ಕರೆದ್ರಿ ಅಂತ ಕರೆದ್ರ, ಇವನಿಗಂತೂ ಮಾಡಕ್ ಕೆಲಸ ಇಲ್ಲ ಅಂತ ಅಂತಾಳೆ. ಅದಕ್ಕೆ ರಂಗನಾಥ್ ಇದ್ದರ ಅದೇನು ವಿಷಯ ಅಂತ ಬೇಗ ಹೇಳು ಅಂತಾರೆ. ಸೂರ್ಯ ಹೇಳ್ತಾನೆ, ನಾನು ಕಸ್ತೂರಿ ಆಂಟಿ ಮನೆಗೆ ಹೋಗಿದ್ದೆ, ಕಳ್ಳ ಯಾರು ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಯಾರೋ ಆ ದುಡ್ಡನ್ನ ಕದ್ದಿದ್ದು ಅಂತ ಶಾಂತಿ ಕೇಳ್ತಾಳೆ. ಆ ದುಡ್ಡನ್ನ ಕದ್ದಿದ್ದು ಬೇರೆ ಯಾರು ಅಲ್ಲ, ಮೀನಾನೆ ಅಂತ ಹೇಳ್ತಾನೆ. ರೀ ಏನ್ರಿ ಮಾತಾಡ್ತಿದ್ದೀರಾ ನೀವು, ನಾನು ಆ 2 ಲಕ್ಷ ಕದ್ನ ಅಂತ ಕೇಳ್ತಾಳೆ. ಹೌದು, ಆ 2 ಲಕ್ಷ ಕದ್ದಿದ್ದು ನೀನೆ ಅಂತ ಅವನು ಹೇಳ್ತಾನೆ. ಆಹಾ, ನನಗ್ ಗೊತ್ತಿತ್ತು ಇವಳು ಅಳಿಲ್ ರೂಪದಲ್ಲಿರೋ ಮುಂಗುಸಿ ಅಂತ ಶಾಂತಿ ಹೇಳ್ತಾಳೆ. ಮುಂಗುಸಿನ ಮಹಾಲಕ್ಷ್ಮಿ ಅಂತಾರೆ ಅಂತ ರಂಗನಾಥ್ ಹೇಳ್ತಾರೆ. ಶ್ರುತಿ ಇದ್ದಳು, ಅಲ್ಲ ಸೂರ್ಯ ಅವರೇ, ಇದ್ಯಾವ ನ್ಯಾಯ, ನಮಗೆ ನಂಬಿಕೆ ನಮಗೆ ಮೀನಿನ ಮೇಲೆ ನಂಬಿಕೆ ಇದೆ, ಆ ನಂಬಿಕೆ ನಿಮಗಿಲ್ವಾ ಅಂತ ಕೇಳ್ತಾಳೆ. ಕಣ್ಣಾರೆ ನೋಡೋವರೆಗೂ ನಾನು ನಂಬಿದ್ದೆ, ಆದ್ರೆ ಇವಾಗ ನಂಬಿಕೆ ಇಲ್ಲ ಅಂತ ಅವನು ಹೇಳ್ತಾನೆ. ಹೋಗಲೇ ಹೋಗು, ನಾನು ಆ ದೇವರೇ ಬಂದು ಮೀನಾ ಕಳ್ಳಿ ಅಂತ ಹೇಳೋದ್ರೆ ನಾನ್ ನಂಬೋದಿಲ್ಲ ಅಂತ ರಂಗನಾಥ್ ಹೇಳ್ತಾರೆ. ದಯವಿಟ್ಟು ಈಗೆಲ್ಲ ಹೇಳ್ಬೇಡಿ, ಒಂದಿನ ಬದುಕಿದ್ರು ಕೂಡ ನಿಷ್ಠೆಯಿಂದ ಬದುಕಬೇಕು ಅನ್ನೋ ಪಾಠ ಕಲ್ತಿರೋಳು ನಾನು ಅಂತ ಮೀನಾ ಹೇಳ್ತಾಳೆ. ಕಳ್ತನ ಮಾಡೋದು, ಮೋಸ ಮಾಡೋದು ನನ್ನ ರಕ್ತದಲ್ಲೇ ಇಲ್ಲ, ನೀವ್ ಈ ರೀತಿ ಆಪಾದನೆ ಮಾಡ್ಬೇಡ್ರಿ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಸೂರ್ಯ, ಇದು ಯಾಕೋ ಸರಿ ಕಾಣಿಸ್ತಿಲ್ಲ ಕಣೋ, ಇಡೀ ಪ್ರಪಂಚನೇ ಅವ್ರ ವಿರುದ್ಧ ನಿಂತ್ಕೊಂಡ್ರು, ನೀನು ಅವ್ರ ಜೊತೆ ನಿಂತ್ಕೊಂಡು ಎಲ್ಲದನ್ನು ಸರಿ ಮಾಡ್ಬೇಕು ಅಂತದ ನೀನೇ ಆಪಾದನೆ ಹೊರಿಸ್ತಿದೀಯಲ್ಲೋ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಇದನ್ನು ಕಟ್ಕೊಂಡ್ ಗಂಡನೇ ಕಳ್ಳಿ ಅಂತ ಅಂತಿದ್ದಾನೆ, ನಿಂದೇನೋ ಮಧ್ಯದಲ್ಲಿ ಸುಮ್ನೆ ಇರೋ ಅಂತಾನೆ. ಅದಕ್ಕೆ ರೋಹಿಣಿ ಇದ್ದಳು, ರೀ ಸುಮ್ನಿರಿ, ಹಾಗೆಲ್ಲ ಮಾತಾಡ್ಬೇಡಿ, ವಿಷಯ ಗೊತ್ತಿಲ್ದೆ ಸತ್ಯ ಗೊತ್ತಿಲ್ದೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಇದ್ದರು, ನೀನು ಅದನ್ನೇ ತಾನೇ ಮಾಡೋದು ಅಂತ ಹೇಳ್ತಾರೆ. ಇದ್ಯಾಕ್ ಮಾವ ನೀವು ಇತ್ತೀಚೆಗೆ ನನ್ನ ಮೇಲೆ ಕೋಪ ಮಾಡ್ಕೊಂತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ನೀನು ಬಹುಮುಖ ಪ್ರತಿಭೆ, ಅದಕ್ಕೆ ಅವತ್ತು ಶ್ರುತಿ ಅವ್ರ ಅಮ್ಮ ಬಂದಾಗ ಏನೇನೆಲ್ಲ ಮಾತಾಡದೆ ಅಂತ ಗೊತ್ತಾಯ್ತಲ್ವಾ, ಅವತ್ತೇ ನಿನ್ ಮೇಲಿದ್ದ ನಂಬಿಕೆ ಎಲ್ಲ ಮುರಿದೋಯ್ತು ಅಂತ ಹೇಳ್ತಾನೆ. ಹೌದು, ಅವರಿಗೆ ಸತ್ಯವಂತರ ನಿಷ್ಠಾವಂತರನ್ನ ಕಂಡ್ರೆ ಆಗೋದಿಲ್ಲ, ಆದ್ರೆ ಈ ಕಳ್ಳಿ ಕಂಡ್ರೆ ಅನುಕಂಪ ಅರಿತಾನೇ ಇರುತ್ತೆ ಅಂತ ಶಾಂತಿ ಹೇಳ್ತಾಳೆ. ಅವಳು ಮಾಡಾಕಿರೋ ಅನ್ನ ತಿಂದಿದ್ದೀನಿ ನಾನು, ಅವಳ ಬಗ್ಗೆ ಅನ್ಯಾಯವಾಗಿ ಮಾತಾಡೋದಿಕ್ಕೆ ನಾನು ನೀನಲ್ಲ ಕಣೆ ಅಂತ ಹೇಳ್ತಾನೆ. ಅವಳು ಮದ್ವೆ ಆಗಿ ಬಂದ್ಮೇಲೆ ಅವಳನ್ನ ನೀವು ನೋಡಿರೋದು, ಆದ್ರೆ ಮದ್ವೆಗಿಂತ ಮುಂಚೆಯಿಂದನೇ ನಾನು ಅವಳನ್ನ ನೋಡಿದೀನಿ ಅಂತ ಹೇಳ್ತಾನೆ. ಅಪರೂಪದ ಮಾಣಿಕ್ಯ ನಮ್ಮ ಮನೇಲಿ ಇರ್ಲಿಂತ ನಾನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ನೀನ್ ಇನ್ನಷ್ಟು ಸಾಕ್ಷಿ ಪುರಾವೆಗಳು ತಂದ್ರೂ ಸಹ ಮೀನಾ ಕಳ್ಳಿಂತ ನಾನಂತೂ ನಂಬೋದಿಲ್ಲ ಅಂತ ಹೇಳ್ತಾನೆ ರಂಗನಾಥ್. ಕಸ್ತೂರಿ ಆಂಟಿ ಹೇಳಿದ್ರು, ಮೀನಾ ಮೇಲೆ ಶಾಂತಿಗೆ ಹೇಳಿದೀನಿ, ಮೀನಾ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಅಂತಾರೆ. ಅದನ್ನ ಬೇಡ ಅಂತ ಹೇಳಪ್ಪ ಅಂತ ಅವ್ರ ಅಪ್ಪನ್ ಕೇಳ್ತಾನೆ. ಅಕ್ಕರೆ ಮೀನಾ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಪೊಲೀಸರು ಮನೆಗ್ ಬರ್ತಾರೆ, ಈ ಚೀರಾಟ ಗೋಳಾಟ ಎಲ್ಲ ನೋಡೋದಿಕ್ ಆಗಲ್ಲ ಅಂತ ಹೇಳ್ತಾನೆ. ಏನೋ ಡ್ರಾಮಾ ಮಾಡೋದಿಕ್ಕೆ ಶುರು ಮಾಡಿದಾನಲ್ಲ ಅಂತ ಶಾಂತಿ ಮನಸ್ಸಿನಲ್ಲಿ ಮಾತಾಡ್ಕೊಂತಾಳೆ. ಸಕ್ಕರೆ ಕಂಪ್ಲೇಂಟ್ ಕೊಡ್ಬೇಡ, ಆಮೇಲೆ ಪೊಲೀಸರು ಮನೆಗೆ ಬಂದ್ಬಿಟ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆ ದುಡ್ಡು ಎಲ್ಲಿಂದ ಬಂತು, ಹೆಂಗ್ ಬಂತು, ನಿಮ್ಮ ಹತ್ರ ಹೇಗ್ ಸಿಕ್ತು ಏನು ಅಂತ ಎಲ್ಲ ಕೇಳ್ಬಿಡ್ತಾರೆ, ಮತ್ತೆ ಈ ಮನೆ ಮರ್ಯಾದೆ ಹಾಳಾಗ್ಬಿಡುತ್ತೆ ಅಂತ ಅಂತಾನೆ. ಮೀನದ್ದು ಕದ್ದಿದ್ದಾಳೆ ಅಂತ ದುಡ್ಡು ಅಂತ ಹೇಳ್ತಿದ್ರಲ್ಲ, ಆ ದುಡ್ಡನ್ನ ಕೊಟ್ಟಿರೋದೇ ಮೀನಾ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿ ಇದ್ದಳು, ಏನ್ ಹೇಳ್ತಿದ್ದೀರಾ ನೀವು, ಆ 2 ಲಕ್ಷ ದುಡ್ಡನ್ನ ಕೊಟ್ಟಿರೋದು ಮೀನನ ಅಂತ ಕೇಳ್ತಾರೆ. ಮಂಜುನ್ ಮೇಲೆ ಕೇಸ್ ಹಾಕಿದ್ರಲ್ಲ, ಆ ಕೇಸ್ನ ವಾಪಸ್ ತಗೊಳೋದಿಕ್ಕೆ ಲಾಯರ್ ಹತ್ರ ಸಕ್ಕರೆ 2 ಲಕ್ಷ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ದುಡ್ಡನ್ನ ಮೀನಾ ಮತ್ತೆ ನಾನು ಸೇರಿ ಕೊಟ್ಟಿರೋದು, ಇವಳು ಕೊಟ್ಟಿದ್ದ ದುಡ್ಡನ್ನ ಇವಳೆ ಕದಿತಾಳಾ? ಹೌದು, ತಗೊಂಡೆ, ತಪ್ಪೇನು, ಓದೋ ಹುಡುಗ ಹಾಗೆ ಹೀಗೆ ಭವಿಷ್ಯ ಅಂತ ಹೇಳಿದ್ರು, ಅದಕ್ಕೆ ಕೇಸ್ ವಾಪಸ್ ತಗೊಂಡೆ, 2 ಲಕ್ಷ ದುಡ್ಡು ಇಸ್ಕೊಂಡೆ ಅಂತ ಹೇಳ್ತಾಳೆ. ಹಾಗಾದ್ರೆ ಅವಳು ಕೊಟ್ಟಿದ್ದ ದುಡ್ಡನ್ನ ಅವಳೆ ಕದಿತಾಳ? ಇಲ್ಲ ತಾನೆ ಅಂತ ರಂಗನಾಥ್ ಹೇಳ್ತಾರೆ. ಹಾಗಾದ್ರೆ ಕದ್ದವ್ರು ಯಾರ್ರಿ ಅಂತ ಶಾಂತಿ ಕೇಳ್ತಾಳೆ. ಕದ್ದವ್ರು ಯಾರು ಅನ್ನೋದು ನೆಕ್ಸ್ಟಿನ್ ಮಾತು, ನೀನು ಆ ದುಡ್ಡನ್ನ ಯಾಕೆ ತಗೊಂಡೆ ಹೇಳು ಅಂತ ರಂಗನಾಥ್ ಕೇಳ್ತಾರೆ. ಅವ್ರ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತಾ, ಅವರಂತೂ ಪಡ್ಬರ್ತಿದ್ದಾರೆ, ಅವ್ರ ಹತ್ರನೇ ಕಿತ್ಕೊಂಡ್ ತಿಂತೀಯಲ್ಲೇ ನೀನು ಮನುಷ್ಯನೇನೆ ಅಂತ ಕೇಳ್ತಾನೆ. ಅಮ್ಮ, ನೀನ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಅಂತ ರವಿ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಕೈ ಎತ್ತೋದಿಕ್ ಬರ್ತಾಳೆ. ಶ್ರುತಿ, ನನ್ ಗಂಡನ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ, ನನ್ ಗಂಡನ ಮೇಲೆ ಕೈ ಮಾಡೋದಕ್ಕೆ ಬಂದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಅಂತ ಹೇಳ್ತಾಳೆ. ಅವಳ ಹತ್ರ ದುಡ್ಡು ತಗೊಂಡು ಮತ್ತೆ ಅವಳನ್ನೇ ಕಳ್ಳಿ ಮಾಡಿ ಅವಳ ಕಣ್ಣಲ್ಲಿ ದುಡ್ಡು ನೀರ್ ಹಾಕಿಸ್ತಿದ್ಯಲ್ಲ, ಇದು ಸರಿನಾ ಅಂತ ಕೇಳ್ತಾನೆ. ಪಾಪ ಪುಣ್ಯ, ದೇವ್ರು ದಿಂಡ್ರು, ಕರ್ಮ ಧರ್ಮ ನ್ಯಾಯ ನೀತಿ ಏನೂ ಇಲ್ವಲ್ಲೇ ನಿಂಗೆ ಅಂತ ಅಂತಾನೆ. ನೀನ್ ಮಾಡ್ತಿರೋ ಈ ಪಾಪದ ಕೆಲ್ಸಕ್ಕೆ ಆ ದೇವ್ರು ಶಿಕ್ಷೆ ಕೊಡ್ದಲ್ಲೇ ಇರ್ತಾನ ಅಂತ ಅವಳು ಹೇಳ್ತಾನೆ. ಅದಕ್ಕೆ ಶ್ರುತಿ ಇದ್ದಳು, ದೇವ್ರ ಶಿಕ್ಷೆ ಕೊಡೋದಿರ್ಲಿ ಮಾವ, ಈಗ ಅತ್ತೆ ಮೀನಾ ಅವ್ರ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಅಂತಾಳೆ. ಅದಕ್ಕೆ ಮನೋಜ್ ಇದ್ದನು, ಅಮ್ಮ ಅವ್ರ ಹತ್ರ ಯಾಕೆ ಕ್ಷಮೆ ಕೇಳ್ಬೇಕು ಅಂತ ಅಂತಾನೆ. ನಿಮಗ್ ಕಿವಿ ಕೇಳಿಸ್ತಿಲ್ವಾ, ಬಾಯ್ ಮುಚ್ಕೊಂಡ್ ನಿಂತ್ಕೊಳ್ರಿ ಅಲ್ಲೇ, ನಾನ್ ನಿಮ್ಮ ಹತ್ರ ಮಾತಾಡೋದ್ನ ಅಂತ ಶ್ರುತಿ ಹೇಳ್ತಾಳೆ ಮನೋಜ್ಗೆ. ಅದಕ್ಕೆ ರೋಹಿಣಿ ಸುಮ್ನಿರ್ರಿ, ನೀವು ಮಾತಾಡ್ಬೇಡ್ರಿ ಅಂತ ರೋಹಿಣಿ ಹೇಳ್ತಾಳೆ. ಅತ್ತೆ ಮೀನಾ ಅವ್ರ ಕಾಲು ಹಿಡ್ದು ಕ್ಷಮೆ ಕೇಳಿ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ಶ್ರುತಿ, ಅಂತ ಕೆಲ್ಸ ಅತ್ತೆ ಮಾಡೋದ್ ಬೇಡ, ನನಗೆ ಪಾಪ ಸುತ್ಕೊಳುತ್ತೆ ಅಂತ ಹೇಳ್ತಾಳೆ.